ನಮಸ್ಕಾರ ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಾತ್ರಿ ಸಭೆ ಬಗ್ಗೆ ಸಿಎಂಗೆ ಜಗದೀಶ್ ಶೆಟ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಧವಳಗೆರೆ ನಿವಾಸಕ್ಕೆ ತೆರಳಿ ಮುಖ್ಯಮಂತ್ರಿಗಳ ಹತ್ರ ಶೆಟ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಅಸಮಾಧಾನಗೊಂಡ ಹಿರಿಯ ನಾಯಕರುಗಳ ಸಭೆ ನಡೀತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದ ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರಂತೆ, ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಆದರೆ ಶೆಟ್ಟರ್ ಮಾತು ಕೇಳದೆ ಕೋಪದಿಂದ ಹೊರಟಿದ್ರು ಸಿಎಂ ಅಂತ ಹೇಳಲಾಯ್ತು. ಶೆಟ್ಟರ್ ಮಾತಿಗೆ ರಿಯಾಕ್ಷನ್ ಕೊಡದೆ ಹಾಗೇನೆ ಕೋಪದಿಂದ ಹೊರಟ್ರಂತೆ. ಯಾರಿಗೆ ಸಿಟ್ಟು ಬರಲ್ಲ ಹೇಳಿ? ಸಿಎಂ ವಿರುದ್ಧ ಲೆಟರ್ ನೋಡಿದ್ರೆ ಸಿಟ್ಟು ಬರೋ ಹಾಗೇನೆ ಇದೆ. ಅನಂತರ ಸಿಎಂ ಜೊತೆ ವಿಧಾನಸೌಧಕ್ಕೆ ಅವ್ರ ಕಾರ್ನಲ್ಲೇ ಬಂದ್ರು ಜಗದೀಶ್ ಶೆಟ್ಟರ್. ಹಾಗಾದ್ರೆ ಕಾರ್ನಲ್ಲಿ ಏನಾದ್ರೂ ಸ್ಪಷ್ಟನೆ ಕೊಟ್ರ? ಹೊರಗಡೆ ಈ ರೀತಿ ಬಿರುಕಿದೆ ಅಂತ ತೋರಿಸ್ಕೊಳಕ್ ಆಗೋದಿಲ್ಲ, ಹಾಗಾಗಿ ಅದನ್ನ ಪ್ಯಾಚಪ್ ಮಾಡಲೇಬೇಕಾಗತ್ತೆ. ಒಟ್ಟಾರೆ ವಿಧಾನಸೌಧದತ್ತ ಶಾಸಕರೆಲ್ಲರೂ ಆಗಮಿಸಿದ್ದಾರೆ. ಹಾಗೇನೆ ಮುಖ್ಯಮಂತ್ರಿಗಳು ಹಾಗೂ ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಕೂಡ ಬಂದಿದ್ದಾರೆ. ವಿಧಾನಸೌಧದತ್ತ ಶಾಸಕರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇನ್ನೇನು ಸೆಷನ್ ಶುರು ಆಗುತ್ತೆ, ಹಾಗಾಗಿ ಇವರೆಲ್ಲರೂ ಬರ್ತಾ ಇದ್ದಾರೆ. ಒಬ್ಬ ಸಚಿವನಾಗಿ ದಿನಾಲೂ ಸಾಕಷ್ಟು ಜನ ಶಾಸಕರು ಬೇರೆ ಬೇರೆ ಕೆಲಸಕ್ಕೆ ಬಂದು ಹೋಗ್ತಾರೆ ಮತ್ತು ನಿರಂತರವಾಗಿ ನಡೆಯುವಂಥ ಪ್ರೊಸೆಸ್ ಇದು. ತಮ್ಮ ಬೇರೆ ಬೇರೆ ಕೆಲಸಕ್ಕೂ ಬಂದಿದ್ದರು, ಅವ್ರ ಜೊತೆ ಮಾತನಾಡಿ ಅವ್ರು ಮತ್ತೆ ತಮ್ಮ ನಿವಾಸಕ್ಕೆ ವಾಪಸ್ ಹೋಗೋದಂಥದ್ದು ಆಗಿದೆ. ಯಾವುದೇ ಮೀಟಿಂಗು ಮತ್ತೊಂದು ಅನ್ನುವಂಥದ್ದು ಇದು ಸತ್ಯಕ್ಕೆ ದೂರವಾದ ಸಂಗತಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ತಮ್ಮ ಕೆಲಸಕ್ಕೆ ಈಗ ಕೆಲವು ಮಾಜಿ ಶಾಸಕರು ಬಂದಿದ್ರು, ಈಗ ಮಾಜಿ ಸಚಿವರು ಬಂದಿದ್ರು. ಹಾಗೆ ಶಾಸಕರ ಮನೆಗೆ ಬಂದು ಹೋಗುವಂಥದ್ದು ಇದು ನ್ಯಾಚುರಲ್ ಕೋರ್ಸ್. ಇದು ಆ ಹಿನ್ನೆಲೆಯಲ್ಲಿ ಬಂದು ಹೋದಂಥದ್ದು. ನಾವು ಯಾರು ಶಾಸಕರು ಬರಬೇಡ್ರಿ ನಮ್ಮ ಮನೆಗೆ ಅಂತ ಅನ್ಲಿಕ್ಕೆ ಬರೋದಿಲ್ಲ, ಬಂದು ಹೋಗಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಯಾವುದೂ ಇಲ್ಲ. ಅವರವರು ಕ್ಷೇತ್ರ ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಡೆವಲಪ್ಮೆಂಟು ಈ ಹಿನ್ನೆಲೆಯಲ್ಲಿ ಚರ್ಚೆ ಸಲುವಾಗಿ ಬಂದಿದ್ದಾರೆ. ಸರ್, ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶೆಟ್ಟರ್ ಅವ್ರನ್ನ ನಿನ್ನೆ ಭೇಟಿ ಆದ್ರು ಯಾವ ರಂಕರ್ ಬಂದೇ ಇಲ್ಲ. ಈ ಕಡೆ ಮುಖ ಮಾಡಿನೂ ನೋಡಿಲ್ಲ ಅವರು. ಯಾಕಂದ್ರೆ ಶೆಟ್ಟರ್ ಅವ್ರ ಬಗ್ಗೆ ಬಹಳ ಪ್ರೀತಿ ಯತ್ನಾಳ್ ಅವರು. ಅದ್ರ ನೀವೇ ವಿಚಾರ ಮಾಡ್ರಿ, ಬಂದಿದ್ರು ಅನ್ನೋದ್ರ ಬಗ್ಗೆ ನೀವೇ ವಿಚಾರ ಮಾಡ್ಬೋದು. ಜಗದೀಶ್ ಶೆಟ್ಟರ್ ಅವರಿಗೆ ಇದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಅಫ್ಕೋರ್ಸ್ ಕಷ್ಟ ಆಗತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎನಿವೇ, ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ ಪ್ರತಿನಿತ್ಯ ಬರ್ತಾ ಇರ್ತಾರೆ ಶಾಸಕರುಗಳು ಸಚಿವರು ಅಂತ, ಆದ್ರೆ ಪ್ರತಿನಿತ್ಯ ಯಾರು ಕೂಡ ಹೀಗೆ ಸುದ್ದಿ ಮಾಡೋದಿಲ್ಲ, ನಮಗೂ ಕೂಡ ಗೊತ್ತಿದೆ ಅದು. ಆದರೆ ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಭೆ ಬಹಳ ವಿಶೇಷವಾಗಿತ್ತು. ಆ ಒಂದು ಲೆಟರ್ಗೂ ಈ ಸಭೆಗೂ ಏನೋ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಏನ್ ನಡೆದಿದೆ ಕೃಷ್ಣ? ಬಹಳ ಮಹತ್ವದ ರಾಜಕೀಯ ಸ್ಥಿತ್ಯಂತರದ ಬೆಳವಣಿಗೆಯ ಮುನ್ಸೂಚನೆ ಕಾಣ್ತಾ ಇದೆ. ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಈಗಾಗಲೇ ಏನಂತಂದ್ರೆ ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಏನೇನ್ ನಡೆದಿರ್ಬೋದು ಅಂದ್ರೆ ಪಕ್ಷದ ವಿಚಾರ ಆಗಿರ್ಬೋದು, ರಾಜ್ಯದ ಅಭಿವೃದ್ಧಿ ಸಂಬಂಧಪಟ್ಟಂತೆ, ಇಲಾಖೆಗೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನೇ ಚರ್ಚೆ ಆಗಿರ್ಬೋದು. ಆದ್ರೆ ಈ ಒಂದು ಸದನದ ಸಂದರ್ಭದಲ್ಲಿ ಈ ರೀತಿ ಏನಾದ್ರು ಮಾಡಿದ್ರೆ, ಒಂದ್ ವೇಳೆ ಶಾಸಕರು ಈ ರೀತಿ ಸಭೆ ಏನಾದ್ರು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅದು ಭಿನ್ನಮತ ಮತ್ತೆ ಬಂಡಾಯ ಅನ್ನುವಂಥದ್ದು ಸಂದೇಶ ಹೋಗುತ್ತೆ. ಜೊತೆಗೆ ವಿಪಕ್ಷಗಳು ಕೂಡ ಇದೇ ಆಹಾರ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಏನಾದ್ರು ಆ ವಿಪಕ್ಷಗಳೇನಾದ್ರು ಸದನದಲ್ಲಿ ಪ್ರಸ್ತಾಪ ಆಯ್ತು ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಮತ್ತೆ ಬಿಜೆಪಿ ಕೂಡ ಎಲ್ಲಂದ್ರೂ ಒಂದ್ ರೀತಿ ಮುಜುಗರ ಅನುಭವಿಸುವಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಈ ರೀತಿಯಾದಂತಹ ಸಭೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಬಂದದ್ದು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಂದ್ ರೀತಿ ತಲೆಬಿಸಿ ಆಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಜಗದೀಶ್ ಶೆಟ್ಟರ್ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಯಾವುದೇ ಒಂದು ವಿಚಾರವೂ ಕೂಡ ಮಾತಾಡಿಲ್ಲ. ಅವ್ರು ಏನೇ ಸ್ಪಷ್ಟನೆ ಕೊಡೋಕು ಬಂದಂತ ಸಂದರ್ಭದಲ್ಲಿ ಬಹಳ ಕೋಪದಿಂದನೇ ಒಂದು ರಿಯಾಕ್ಟ್ ಮಾಡದೇನೆ ಅವ್ರು ಹೋದ್ರು. ಅಂದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮನೆಯಿಂದ ಹೊರಡುವಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಂದು ಕೇವಲ ಒಂದು 5 ನಿಮಿಷ ಮಾತಾಡುವಂತ ಸಂದರ್ಭದಲ್ಲಿ ಮಾತಾಡಕ್ಕೂ ಕೂಡ ಹೊರಟ್ರು. ಏನೇ ಸಭೆ ಇಲ್ಲ ಸರ್, ಅದು ಏನಿದ್ರು ಮುಖ್ಯವಾಗಿ ಏನಂತಂದ್ರೆ ಕ್ಷೇತ್ರದ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕೆ ಶಾಸಕರು ಅಷ್ಟೇ ಬಂದಿದ್ರು ಕೆಲವರು. ಆದ್ರೆ 20 ಜನ ಶಾಸಕರು ಯಾರು ಕೂಡ ಬಂದಿರಲಿಲ್ಲ. ಅವ್ರು ಭೇಟಿ ಮಾಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡೋಗಿದ್ದಾರೆ. ಯಾವುದೇ ರೀತಿಯಾದ ಬಂಡೆಯ ಮತ್ತೆ ಅಸಮಾಧಾನಿತ ಶಾಸಕರ ಸಭೆ ಇಲ್ಲ ಅನ್ನೋ ಮಾತನ್ನ ಹೇಳಿಕೆ ಜಗದೀಶ್ ಶೆಟ್ಟರ್ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅದನ್ನ ಕಿವಿಗೆ ಹಾಕೊಳ್ಳಿಲ್ಲ. ಎಲ್ಲೋ ಒಂದ್ ಕಡೆ ಅದು ಜಗದೀಶ್ ಶೆಟ್ಟರ್ ಮೇಲೆ ಬಹಳ ಕೋಪ ಆಗಿರುವಂತದ್ದು. ಈಗಾಗಲೇ ಒಂದು ಅನಾಮಧೇಯ ಪತ್ರ ಕೂಡ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೀಗಾಗಿ ಇಲ್ಲ ಒಂದ್ ಕಡೆ ಇವೆಲ್ಲ ವಿಚಾರವನ್ನು ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಹಳ ಕೋಪಗೊಂಡಿರುವಂತದ್ದು. ಯಾಕಂದ್ರೆ ಪಕ್ಷದಲ್ಲೇ ಈ ರೀತಿಯ ಚಟುವಟಿಕೆಗಳು ನಡೀತಿರೋದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ರೀತಿ ಬಹಳ ಬೇಸರವನ್ನ ಉಂಟಾಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗಾಗಿ. ಪ್ರತಾಪ್ ಸಿಂಹ ಪೋಸ್ಟ್ಗೆ ಮಹದೇವಪ್ಪ ಕಿಡಿಕಿಡಿಯಾಗಿದ್ದಾರೆ. ಫೇಸ್ಬುಕ್ನಲ್ಲೇ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರದ್ದು ಈ ಬಗೆಯ ನೀತಿ ಅಂತ ಟೀಕೆ ಮಾಡಿದ್ದಾರೆ. ಕಳೆದ ಸಾರಿ ಬಿಜೆಪಿಗರು ಸುಳ್ಳು ಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರ್ತಾರೆ. ಈಗ ಸಿದ್ದರಾಮಯ್ಯ ಅವರ ಸಾಧನೆಯನ್ನ ಶ್ಲಾಘಿಸ್ತಾ ಇದ್ದಾರೆ ಅಂತ. ಮೈಸೂರಿನ
ಜಯದೇವ ಆಸ್ಪತ್ರೆಗೆ ಸಿದ್ದು ಕೊಡುಗೆ ಅಪಾರ, ಸಿದ್ದು ಸಾಧನೆ ಬಹಳ ಮೌಲ್ಯವಾದ್ದು ಅಂತ ಸಂಸದ ಪ್ರತಾಪ್ ಸಿಂಹ ಹೊಗಳಿದ್ದರು. ಆ ಪ್ರತಾಪ್ ಸಿಂಹ ಪೋಸ್ಟ್ಗೆ ಫೇಸ್ಬುಕ್ನಲ್ಲೇ ಮಹದೇವಪ್ಪ ಕಾಲೆಳೆದಿದ್ದಾರೆ. ಯಾವ ರೀತಿಯಲ್ಲಿ ಜಯದೇವ ಆಸ್ಪತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡ ಮತ್ತು ವ್ಯವಸ್ಥೆ ಅದ್ಭುತವಾಗಿದೆ. 168 ಕೋಟಿ ಅನುದಾನ ಕೊಟ್ಟು ಅತ್ಯಾಧುನಿಕ ನಿರ್ಮಾಣಕ್ಕೆ ಕಾರಣರಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಹಳ ಹೊಗಳಿದ್ದಾರೆ ಪ್ರತಾಪ್ ಸಿಂಹ ಅವರು ಅವರ ಟ್ವೀಟ್ನಲ್ಲಿ. ಅದಕ್ಕೆ ಮಹದೇವಪ್ಪ ಕಾಲೆಳೆದಿದ್ದಾರೆ, ಟ್ವಿಟರ್ನಲ್ಲೇ ಕಾಲೆಳೆದಿದ್ದಾರೆ. ಬಿಜೆಪಿ ನಾಯಕರದ್ದು ಇಬ್ಬಗೆಯ ನೀತಿ. 2018 ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಅವರನ್ನ ಎಷ್ಟೊಂದು ಟೀಕಿಸಿದ್ರು, ಈಗ ಅವರನ್ನ ಶ್ಲಾಘಿಸ್ತಾ ಇದ್ದಾರೆ ಅಂತ ಕಾಲೆಳೆದಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರಿ ವಿದ್ಯಾರ್ಥಿಗಳು ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಹಿಂಡಲ್ಗಾಕ್ಕೆ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಹುಬ್ಬಳ್ಳಿನಲ್ಲಿ ಸಹ ಕೈದಿಗಳಿಂದ ಹಲ್ಲೆ ಆಗೋ ಸಾಧ್ಯತೆ ಇರೋದ್ರಿಂದ ಹಿಂಡಲ್ಗಾ ಜೈಲಿಗೆ ರವಾನೆ ಮಾಡಲಾಗಿದೆ. ಹುಬ್ಬಳ್ಳಿಯ ಜೈಲ್ ಅಧಿಕಾರಿಗಳು ರಾತ್ರಿ ಇಡೀ ಭಯದಿಂದ ನಿದ್ದೆ ಮಾಡಿರಲಿಲ್ಲ. ಜುಡಿಷಿಯಲ್ ಕಸ್ಟಡಿ ಕೊಟ್ಟ ತಕ್ಷಣ ಹಾಗೆ ಅವರ ಮೇಲೆ ಸಾರ್ವಜನಿಕರು ಮತ್ತು ಇತರೆ ಸಂಘಟನೆಗಳು ಹಲ್ಲೆ ಮಾಡಿದ್ದನ್ನ ನಾವು ನೋಡಿದ್ವಿ. ಅದೇ ರೀತಿ ಜೈಲಿನಲ್ಲೂ ಕೂಡ ಇವ್ರ ಮೇಲೆ ಹಲ್ಲೆ ಆಗಬಹುದು ಅನ್ನೋ ಭಯದಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಒಂದ್ ಕಡೆ ನಿನ್ನೆ ಸಾರ್ವಜನಿಕರು ಮತ್ತು ಕೆಲವು ಸಂಘಟನೆಗಳಿಂದ ಈ ದೇಶದ್ರೋಹಿ ಘೋಷಣೆ ಕೂಗಿದ ಯುವಕರಿಗೆ ಚೆನ್ನಾಗಿ ಗೂಸಾ ಬಿದ್ವು, ಅದನ್ನು ನೋಡಿದ್ವಿ. ಮತ್ತೊಂದ್ ಕಡೆ ಪೊಲೀಸರು ಇಡೀ ಸಿಚುವೇಶನ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋದನ್ನ ಕೂಡ ಗಮನಿಸಿದ್ವಿ. ಈಗ ಅವರನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ಸೊ ಏನಿದೆ ಅಪ್ಡೇಟ್, ಏನೇನು ನಡೆದಿದೆ ಮೀನ್ವೈಲ್? ನಿಜ ಲಕ್ಷ್ಮಿ ಅವರು, ಈಗಾಗಲೇ ಏನು ಆರೋಪಿಗಳನ್ನ ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಇರಿಸಲಾಗಿತ್ತು. ಉಪ ಕಾರಾಗೃಹ ಈಗಾಗಲೇ ಸಾಕಷ್ಟು ಕೈದಿಗಳಿಂದ ತುಂಬಿದೆ. ಜೊತೆಗೆ ಪ್ರತ್ಯೇಕವಾಗಿ ಇಂತಹ ಅಪರಾಧಿಗಳನ್ನ ಇರಿಸಲಿಕ್ಕೆ ಸೆಲ್ ವ್ಯವಸ್ಥೆ ಇಲ್ಲ. ಅದೇ ಕಾರಣಕ್ಕಾಗಿ ಇವರನ್ನ ಯಾವಾಗಲೇ ಇರುವಂತಹ 5 ಕೈದಿಗಳ ಜೊತೆಗೆ ಅದೇ ಸೆಲ್ನಲ್ಲಿ ಇವರನ್ನು ಕೂಡ ಇಡಲಾಗಿತ್ತು. ಆದ್ರೆ ಇವರು ಆತಂಕದಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನಿನ್ನೆ ಸಾರ್ವಜನಿಕರಿಂದ ಧರ್ಮದೆಟ್ಟು ತಿಂದಿದ್ದಂತಹ ಇವರು ಭಯದಲ್ಲಿಯೇ ರಾತ್ರಿ ಕಳೆದಿದ್ದಾರೆ, ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಕೂಡ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವರು ಜೈಲು ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಕೊಂಡಿದ್ರು. ಕೂಡಲೇ ಕೋರ್ಟ್ನ ಅನುಮತಿ ಪಡೆದಂತಹ ಹುಬ್ಬಳ್ಳಿಯ ಉಪ ಕಾರಾಗೃಹದ ಸಿಬ್ಬಂದಿ ಇವರನ್ನ ಕರೆದುಕೊಂಡು ಈಗಾಗಲೇ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಪ್ರತ್ಯೇಕ ಸೆಲ್ ವ್ಯವಸ್ಥೆ ಇರುವುದರಿಂದಾಗಿ ಇವರನ್ನ ಪ್ರತ್ಯೇಕವಾಗಿ ಇರಿಸಲಿಕ್ಕೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಅನುಕೂಲವಾಗಲಿದೆ ಅನ್ನುವಂತ ಮಾತನ್ನ ಜೈಲು ಅಧೀಕ್ಷಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇಶದ್ರೋಹಿ ಘೋಷಣೆಯನ್ನ ಕೂಗಿ ಏನು ಈ ವಿವಾದಕ್ಕೆ ಕಾರಣರಾದಂತಹ ಮತ್ತು ಉದ್ದಟತನ ಪ್ರದರ್ಶಿಸಿದಂತಹ ಈ 3 ಯುವಕರು ಈಗ ಜೈಲಿನಲ್ಲಿಯೂ ಕೂಡ ನೆಲೆ ಇಲ್ಲದೆ ಅಲ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಮಂಗಳಮುಖಿಯರು ರಾದ್ದ ಅಂತ ಮಾಡ್ಕೊಂಡಿದ್ದಾರೆ. ನಡು ರಸ್ತೆಯಲ್ಲಿ ಕಲೆಕ್ಷನ್ ವಿಚಾರಕ್ಕೆ ಡೆಡ್ಲಿ ಫೈಟ್ ಆಗಿದೆ. ಕೂದಲು ಕಟ್ ಮಾಡಿ ಕಾಲಿನಿಂದ ಒದ್ದು ಹಲ್ಲೆ ಮಾಡ್ಕೊಂಡಿದ್ದಾರೆ. ಬಾರ್ಡರ್ ಕ್ರಾಸ್ ಮಾಡಿ ಕಲೆಕ್ಷನ್ ಮಾಡಿದ್ದಕ್ಕೆ ಈ ಥಳಿತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈ ಘಟನೆ ನಡೆದಿದೆ. ಕುಮಾರಿ ಅನ್ನುವಂಥ ಮಂಗಳಮುಖಿ ಹಲ್ಲೆಗೊಳಗಾಗಿದ್ದಾರೆ. ಆಶಾ, ಸರಿತಾ ಅನ್ನುವಂಥ ಮಂಗಳಮುಖಿಯರು ಸೇರಿ 10 ಮಂದಿ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. 2 ಗುಂಪಿನವರನ್ನು ಕರೆಸಿ ಹುಳಿಮಾವು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇದೆಲ್ಲ ಹೊಡೆದಿದ್ದಾರೆ. ತುಂಬ ಫೈನ್ ಆಗ್ತಾ ಇದೆ, ಕೈಯೆಲ್ಲ ತುಂಬ ನೋವ್ತಾ ಇದೆ, ಇದೆಲ್ಲ ನೋವ್ತಾ ಇದೆ, ಎಲ್ಲ ತುಂಬ ನೋವ್ತಾ ಇದೆ. ಬ್ಲೌಸ್ ಎಲ್ಲ ಹಚ್ಚಿದ್ದಾರೆ. ಇದು ಮಾರಿ ಮೆಡಿಕಲ್ ಹಾಸ್ಪಿಟ್ಲ್ ಇದೆ, ಮೆಡಿಕಲ್ ಕೂದಲೆಲ್ಲ ಕಟ್ ಮಾಡಿದ್ದಾರೆ. ಮತ್ತು ನೋಡಿದ್ದೆಲ್ಲ ಹತ್ತಿ ಇದೆಲ್ಲ ಹೊಡೆದಿದ್ದಾರೆ. ರಾಷ್ಟ್ರಪತಿ ತುಂಬ ಫೈನ್ ಆಗ್ತಾ ಇದೆ, ಕೈಯೆಲ್ಲ ತುಂಬ ನೋವ್ತಾ ಇದೆ, ಇದೆಲ್ಲ ನೋವ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈ ಮಂಗಳಮುಖಿಯರ ರಾದ್ದಾಂತದಿಂದಾಗಿ ಸಾರ್ವಜನಿಕರಿಗೆ ಇದೆಲ್ಲ ಸಾಕಷ್ಟು ಕಿರಿಕಿರಿ ಮಾಡುವಂತದ್ದು, ಇದನ್ನ ಪೊಲೀಸರು ಸರಿಯಾಗಿ ನಿಭಾಯಿಸಬೇಕಲ್ವಾ? ಏನ್ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಈ ಬೆಂಗಳೂರಿನಲ್ಲಿ ಮಂಗಳಮುಖಿಯರ ಒಂದು ಪುಂಡಾಟಿಕೆ ಜಾಸ್ತಿ ಇರುವುದು. ಹಿಂದೆ ಕೂಡ ಯಶವಂತಪುರದಲ್ಲಿ ರೌಡಿಗಳನ್ನ ಕರ್ಕೊಂಡು ಕಲೆಕ್ಷನ್ ವಿಚಾರಕ್ಕೆ ಒಂದು 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಸಂಬಂಧಪಟ್ಟಂತೆ ಯಶವಂತಪುರ ಪೊಲೀಸ್
ವ್ಯಾಪ್ತಿಯಲ್ಲಿ ಗುಂಪು ಹೊಡೆದಾಡಿರುವಂತದ್ದು. ಅದರಲ್ಲಿ ಒಂದು ಗ್ರೂಪ್ ಪ್ರದೇಶಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ 4-5 ಜನ ಈ ಮತ್ತೊಂದು ಗುಂಪು ನಮ್ಮ ಏರಿಯಾ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ನಮ್ಮ ಏರಿಯಾಗೆ ಬಂದು ಕಲೆಕ್ಷನ್ ಬಂದಿದ್ದೀರಿ ಅಂತ ಒಂದು ಆರೋಪವನ್ನ ಮಾಡಿಕೊಂಡು ನಡು ರಸ್ತೆಯಲ್ಲಿ ಮನ ಬಂದಂತೆ ಒದ್ದು ಆಕೆಯ ಕೂದಲನ್ನ ಕಟ್ ಮಾಡಿ ಮಂಗಳಮುಖಿಯ ಕೂದಲನ್ನ ಕಟ್ ಮಾಡಿ ಮನ ಬಂದಂತೆ ಹಲ್ಲೆಯನ್ನ ಮಾಡಿರುವಂತದ್ದು ಮತ್ತೆ ಕಲ್ಲಿನಿಂದ ಹೊಡೆಯುವಂತಹ ವಿಷಯದಲ್ಲಿ ಸಹ ನೀವು ನೋಡ್ಬೋದು. ಏನ್ರಿ ಸಂಬಂಧಪಟ್ಟಂತೆ ಈಗಾಗಲೇ ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಪೊಲೀಸರು ಕೂಡ ಎರಡು ಗುಂಪುಗಳನ್ನ ಕರೆಸಿ ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅಂದ್ರೆ ಇವರಿಗೆ ಎರಡೆರಡು ಅಂದ್ರೆ ಕಲೆಕ್ಷನ್ ಸಂಬಂಧಪಟ್ಟಂತೆ 2 ಬಾರ್ಡ್ಗಳನ್ನ ಉಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಈ ಲಿಮಿಟ್ಸ್ ಅಲ್ಲಿ ಅವರು ಮತ್ತೆ ಇರುವಂತ ಒಂದು ಬಾರ್ಡ್ಗಳನ್ನ ಹಾಕೊಂಡಿದ್ರು. ಆದ್ರೆ 4-5 ಜನ ಒಂದು ಗ್ರೂಪ್ ಪ್ರವೇಶಕ್ಕೆ ಯಾರು ಕರೆದ್ರು ಅನ್ನೋ ಕಲೆಕ್ಷನ್ ಸಾರಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರ 2 ಗುಂಪು ಸುಮಾರು 10 ಜನ ಬಂದು ಇವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರುವಂತದ್ದು. ಜೊತೆಗೆ ಇದು ಪುಂಡಾಟಿಕೆ ಇತ್ತೀಚಿನ ದಿನಗಳಲ್ಲಿ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗಾಗಿ. ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ನಗರದ ಲಿಂಗರಾಜಪುರಂನಲ್ಲಿ ಶರವಣ ಅನ್ನೋರು ತಮ್ಮ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಅನ್ನ ಕದ್ದು ಖತರ್ನಾಕ್ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕರಾಮತ್ತು ಸಿಸಿಟಿವಿನಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮನೆ ಮುಂದ್ಗಡೆ ನಿಲ್ಲಿಸಿದ ಬೈಕ್ನ ಯಾವ ರೀತಿ ಕದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ರಾಜಾರೋಷವಾಗಿ. ಬೈಕ್ ಕಳ್ಳರ ಹಾವಳಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪೊಲೀಸರು ಗಮನ ಹರಿಸಬೇಕಾಗಿದೆ. ಶರವಣ ಅನ್ನೋರು ಬಾಣಸ್ವಾಡಿನಲ್ಲಿ ಅವ್ರ ಮನೆ ಮುಂದೆ ನಿಲ್ಸಿದ ಬೈಕ್ ಅನ್ನ ರಾಜಾರೋಷವಾಗಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಸೊ ಪೊಲೀಸರು ಹಿಡಿತಾರ ಈ ಗುಂಪುಗಳನ್ನ? ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದೆ ಅಂತಾನೆ ಹೇಳ್ಬೇಕು. ಸೊ ಇವ್ರನ್ನ ಕಂಟ್ರೋಲಿಗೆ ತರ್ತಾರ? ಇವ್ರನ್ನ ಹೆಡಮುರಿ ಕಟ್ತಾರ ಪೊಲೀಸರು? ದರ್ಶನ್ ಹುಟ್ಟುಹಬ್ಬದ ವೇಳೆ ದಾಂಧಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಪೇದೆ ಮೇಲೆ ಹಲ್ಲೆ ಮಾಡಿದ್ರು ದರ್ಶನ್ ಫ್ಯಾನ್ಸ್. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಫ್ಯಾನ್ಸ್ ಹಾಗೂ ಹುಟ್ಟುಹಬ್ಬ ಆಯೋಜಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಭಿಮಾನಿಗಳು ಪೇದೆ ದೇವರಾಜ್ ಅವರ ಮೇಲೆ ಹಲ್ಲೆ ಮಾಡಿದ್ರು. ಹುಟ್ಟುಹಬ್ಬದ ದಿನ ಪೇದೆ ದೇವರಾಜ್ ಅವರ ಕಣ್ಣಿಗೆ ಗಾಯ ಆಗಿತ್ತು. ಕಲ್ಲಿನಿಂದ ಕಣ್ಣಿಗೆ ಹೊಡೆದಿದ್ರು ದರ್ಶನ್ ಅಭಿಮಾನಿಗಳು. ದೇವರಾಜ್ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಪೇದೆ. ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗ ಎಫ್ಐಆರ್ ದಾಖಲಾಗಿದೆ ಆ ಪೇದೆ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಅಂತ. ಆಕ್ಚುಲಿ ಏನ್ ನಡೆದಿತ್ತು? ಶ್ರೀಲಕ್ಷ್ಮಿ, 16ರಂದು ರಾತ್ರಿ ಕರ್ತವ್ಯಕ್ಕೆ ನಿರತರಾಗಿರ್ತಾರೆ. ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ದರ್ಶನ್ ಮನೆ ಬಳಿ ಇವರು ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಒಂದು ಗುಂಪಿನ ಯುವಕರೇನಿರ್ತಾರೆ, ಅಭಿಮಾನಿಗಳು ಬಂದಿರ್ತಕ್ಕಂಥದ್ದು, ಕಲ್ಲಿನಿಂದ ಅವ್ರಿಗೆ ಒಡೆದು ಪಂಚ್ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರ ಕಣ್ಣು ಮತ್ತೆ ಮೂಗಿಗೆ ಗಂಭೀರವಾಗಿ ಗಾಯ ಆಗಿದೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಇತರ ಸಿಬ್ಬಂದಿ ದಾಖಲಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಅಲ್ಲಿ ಬ್ಯಾರಿಗೇಡ್ ಗಳನ್ನ ಅಳವಡಿಸಿದ್ರು ಸಹ ಬ್ಯಾರಿಗೇಡ್ ಗಳನ್ನ ತೆಳ್ಳಿ ಅಭಿಮಾನಿಗಳು ಬರ್ತಾ ಇದ್ರು. ಅವರನ್ನ ತಡೆದು ನಿಲ್ಸೋದಕ್ಕೆ ಹೋದ ಸಂದರ್ಭದಲ್ಲಿ ಪೇದೆ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಸದ್ಯ ಜ್ಞಾನಭಾರತಿ ಪೇದೆ ಆಗಿರ್ತಕ್ಕಂಥ ದೇವರಾಜ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಸಂಬಂಧ ದೇವರಾಜ್ ಅವರೇ ಸಹ ಒಂದು ದೂರನ್ನ ದಾಖಲಿಸಿದ್ದಾರೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ಕರ್ತವ್ಯದಲ್ಲಿರೋ ಸಂದರ್ಭದಲ್ಲಿ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಸದ್ಯ ದೂರು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯೋಜಕರು ಮತ್ತೆ ಆ ಗುಂಪು ಏನಿತ್ತು ಹಲ್ಲೆ ನಡೆಸಿರ್ತಕ್ಕಂಥ ಗುಂಪಿನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ದರ್ಶನ್ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು. ಇಲ್ಲಿ ಹಲ್ಲೆ ನಡೆಸಿರೋದು ದುರ್ದೈವ ಅಂತ ಹೇಳಿ ಪೊಲೀಸ್ ಹೇಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅವ್ರು ಪೊಲೀಸ್ ಮೇಲೆ ಹಲ್ಲೆ ನಡೆಸೋ ಅವಶ್ಯಕತೆ ಇರಲಿಲ್ಲ, ನಾವು ಬ್ಯಾರಿಗೇಡ್ ಗಳನ್ನ ಅಳವಡಿಸಿ ಸರಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳಿಕ್ಕೆ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಹಲ್ಲೆ ಒಳಗಾಗಿರ್ತಕ್ಕಂಥ ಪೇದೆ ದೇವರಾಜ್ ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ. ವಿಶ್ವದ ಅತಿ ವೇಗದ ಓಟಗಾರ ಉಸೇನ್ ಬೋಲ್ಟ್ ಅವರ ದಾಖಲೆನ ಹಿಂದಿಕ್ಕೋ ಮೂಲಕ ಕಂಬಳಪಟ್ಟು ಶ್ರೀನಿವಾಸ್ ಗೌಡ ಹೊಸ ಸಾಧನೆ ಮಾಡಿದ್ರು. ಅಚ್ಚರಿ ಅಂತಂದ್ರೆ ಈಗ ಶ್ರೀನಿವಾಸ್ ಗೌಡ ಅವರ ದಾಖಲೆಯನ್ನ ಮತ್ತೋರ್ವ ಕಂಬಳ ಸ್ಪರ್ಧಿ ಮುರಿಯೋ ಮುಖಾಂತರ ಮತ್ತೊಂದು ದಾಖಲೆ ಬರೆದಿದ್ದಾರೆ.
ಜೋಗಿಬೆಟ್ಟು ನಿಶಾಂತ್ ಶೆಟ್ಟಿ ಸಾಧನೆ ಮಾಡಿರ್ತಕ್ಕಂಥ ಯುವಕ. ವೇಣೂರಿನ ಪೆರ್ಮುಡಾ ಕಂಬಳದಲ್ಲಿ ನಿಶಾಂತ್ ಈ ಸಾಧನೆ ಮಾಡಿದ್ದಾರೆ. 143 ಮೀಟರ್ ದೂರವನ್ನ ನಿಶಾಂತ್ ಕೇವಲ 13.61 ಸೆಕೆಂಡ್ನಲ್ಲಿ ಓಡಿ ಸಾಧನೆ ಮಾಡಿದ್ದಾರೆ. ಈ ಮೂಲಕ ಶ್ರೀನಿವಾಸ್ ಗೌಡ ಅವರ ದಾಖಲೆಯನ್ನು ಮುರಿದಿದ್ದಾರೆ. ನಿಶಾಂತ್ ಶೆಟ್ಟಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬಜಿಗೋಳಿಯವರು. ಶ್ರೀನಿವಾಸ್ ಗೌಡ 13.62 ಸೆಕೆಂಡ್ನಲ್ಲಿ 143 ಮೀಟರ್ ಕ್ರಮಿಸಿದ್ರು. ಆದರೆ ನಿಶಾಂತ್ ಶೆಟ್ಟಿ ಈ ದೂರವನ್ನು ಕೇವಲ 13.61 ಸೆಕೆಂಡಲ್ಲಿ ಓಡಿ ದಾಖಲೆ ಮಾಡಿದ್ದಾರೆ. ಇವರ ಸಾಧನೆಗೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಟ್ರ್ಯಾಕ್ ಎಲ್ಲ ಒಳ್ಳೆ ಉಂಟು, ಹಾಗೆ ಓಡಲಿಕ್ಕೆ ಆಗ್ತದೆ. ಕೋಣನ್ನು ಒಳ್ಳೆ ಸಾಕ್ತಾರೆ, ಹಾಗೆ ಸ್ವಲ್ಪ ರೇಸ್ ಜಾಸ್ತಿ ಆಗ್ತದೆ. ಕೋಣನ ಒಳ್ಳೆ ನೋಡಬೇಕು, ಇಲ್ಲಾಂದರೆ ಅಷ್ಟು ಓಡಲಿಕ್ಕೆ ಆಗೋದಿಲ್ಲ. ನಮ್ಮದು ಸಾಧನೆ ಅಂತ ಹೇಳಿ ಅದು ಕೋಣದ ಸಾಧನೆ, ನಮ್ಮದು ಅಷ್ಟೇನಿಲ್ಲ. ಕೋಣ ಓಡಿದ್ರೆ ನಾವು ಓಡುದು, ಕಮಲ ಗದ್ದೆಯಲ್ಲಿ ಓಡಿದ್ರೆ ಮಾತ್ರ ಆಗ್ತದೆ. ಮತ್ತು ಟ್ರ್ಯಾಕಲ್ಲೆಲ್ಲ ಓಡಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಆಗ್ತದೆ. ಕಮಲ ಈ ಕೋಣದ್ದು ಗ್ರಿಪ್ ಉಂಟಲ್ಲ, ಹಾಗೆ ಸ್ವಲ್ಪ ಓಡ್ತೇವೆ. ಹಾಗೆ ಕೋಣದ್ದು ಸ್ವಲ್ಪ ಕೋಣದ್ದೇ ಇದರಲ್ಲಿ ಜಾಸ್ತಿ, ನಮ್ಮದು ಸ್ವಲ್ಪ ಕಮ್ಮಿ. ಇನ್ನಷ್ಟು ದಿನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಇನ್ನು ಮುಂದೆ ಮದುವೆಗೆ ದುಡ್ಡು ಹೊಂದಿಸೋ ಚಿಂತೆ ಮಾಡಬೇಡಿ. ಮದುವೆಗಾಗಿನೇ ಬ್ಯಾಂಕ್ನಲ್ಲಿ ವಿಶೇಷ ಸಾಲ ಸೌಲಭ್ಯ ಸಿಗುತ್ತೆ. ಬಹುತೇಕ ಬ್ಯಾಂಕ್ಗಳಲ್ಲಿ ಈಗ ಮದುವೆ ಸಾಲದ್ದೇ ಮಾತು. ಪರ್ಸನಲ್ ಲೋನ್ ತಗೊಂಡ್ರೆ ಮೈ ಮೇಲೆ ಬೆಟ್ಟದಷ್ಟು ಬಡ್ಡಿ ಬರುತ್ತೆ. ಪರ್ಸನಲ್ ಲೋನ್ಗೆ 14% ಬಡ್ಡಿ, ಆದರೆ ಮದುವೆ ಸಾಲಕ್ಕೆ 12-13% ಬಡ್ಡಿ. ಮದುವೆ ಸಾಲ ತಗೊಂಡ್ರೆ ಭಾರ ಆಗಲ್ಲ ಬಡ್ಡಿ. ಮದುವೆ ಸಾಲ ಪಡೆಯೋದಕ್ಕೆ ಬ್ಯಾಂಕ್ ಮುಂದೆ ಸಿಕ್ಕಾಪಟ್ಟೆ ಕ್ಯೂ ನಿಲ್ತಾ ಇದ್ದಾರೆ ಜನ. 44% ವೆಡ್ಡಿಂಗ್ ಲೋನ್ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಸಾಲ ಮಾಡಿ ಜನ ಅದ್ದೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ. ಅಪ್ಪ ಅಮ್ಮನ ಕೈಯಲ್ಲಿ ಖರ್ಚು ಮಾಡಿಸಲ್ಲ, ವಧುವರರು ತಾವೇ ವೆಡ್ಡಿಂಗ್ ಲೋನ್ ತಗೊಂಡು ಧಾಮ್ ಧೂಮ್ ಅಂತ ಮದುವೆ ಮಾಡ್ಕೋತಾ ಇದ್ದಾರೆ. ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಮದುವೆ ಸಾಲ ಸಿಗ್ತಾ ಇದೆ. ಮುಂಚೆಲ್ಲ ಏನಂದರೆ ಪೇರೆಂಟ್ಸ್ ಹತ್ರನೇ ಕೇಳ್ತಾ ಇದ್ರು ಏನಾದರೂ ಲೈಕ್ ಮದುವೆ ಖರ್ಚಿಗೆ. ಸೊ ಈಗ ಹಾಗಲ್ಲ, ಹುಡುಗಿಯರು ಈವನ್ ದೇ ಅರ್ನ್. ಸೊ ನಾನೇನು ಮಾಡಿದೆ, ನನಗೆ ಬೇಕಾದ ಖರ್ಚು ಲೈಕ್ ಬ್ಯೂಟಿಷಿಯನ್ ಆ್ಯಂಡ್ ದ ಸ್ಟಿಚಿಂಗ್ ಚಾರ್ಜಸ್ ಅದಕ್ಕೆಲ್ಲ ನಾನೇ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಗೊತ್ತಾಯ್ತು ನನಗೆ ವೆಡ್ಡಿಂಗಲ್ಲಿ ಲೋನ್ ಕೊಡ್ತಾರೆ, ಪರ್ಸ್ನಲ್ ಲೋನ್ ಕೊಡ್ತಾರೆ ಅಂತೆ ವಿತ್ ಲೆಸ್ ಇಂಟ್ರೆಸ್ಟ್. ಸೊ ಈ ಒಂದು ಸಾಲಕ್ಕೆ ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ 18% ಬಡ್ಡಿ ಹಾಕ್ತಾ ಇದ್ರು, ಈಗ 12-13. ಇದಕ್ಕೆ ಒಂದು ಯಾರದ್ದಾರ ಒಂದು ಗ್ಯಾರಂಟಿ ಸಾಲದ ಸಂಬಳದಲ್ಲಿ ಕಡಿತವಾಗಿ ಪ್ರತಿ ತಿಂಗಳು ಕಟ್ಟಬೇಕಾದಂಥ ಒಂದು ಉದ್ದೇಶ. ಹಾಗೆಯೇ ಈಗಿನ ಕೆಲವು ನಗರಾಭಿವೃದ್ಧಿ ಬ್ಯಾಂಕ್ಗಳು ಏನಿದೆ ಅವರುಗಳು ಕೂಡ ಸ್ವತ್ತಿನ ಮೇಲೆ ಸಾಲ ಇಷ್ಟು ದಿನ ಮದುವೆಗೆ ಕೊಡ್ತಿರ್ಲಿಲ್ಲ, ಈಗ ಅವರು ಮದುವೆ ಅಂತೇಳಿ ಹೇಳಿದ್ರೆ ಕೊಡ್ತಾರೆ. ಅವರಿಗೂ ಕೂಡ 12-13% ಬಡ್ಡಿ ಹಾಕ್ತಾ ಇದ್ದಾರೆ. ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ